ನಿಮ್ಮೆಲ್ಲರಿಗೂ ತುಂಬಾ ಡೌಟ್ ಇತ್ತಲ್ವಾ, ಅದನ್ನು ಇವತ್ತು ನಾನು ಆ ಡೌಟ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ. ನೀವು ಕೂಡ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಇದ್ರದ್ದು ಏನು ಎತ್ತ ಅಂತ ಎಲ್ಲವೂ ಕೂಡ ಅರ್ಥ ಆಗುತ್ತೆ. ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಶೋಕ ಮರ. ಎರಡನ್ನೂ ತೋರಿಸ್ತಾ ಇದ್ದೀನಿ. ಒಂದು ಅಶೋಕ ಮರದ ಥರ ಇರುತ್ತೆ, ಆದರೆ ಅದು ಅಶೋಕ ಮರ ಅಲ್ಲ, ಒಂದು ಪಕ್ಕ ಅಶೋಕ್ ಮರ. ಆದರೆ ಇದಕ್ಕೂ ಕೂಡ ಅಶೋಕ್ ಮರ ಅಂತಾನೆ ಕರೀತಾರೆ. ಆದರೆ ಅಶೋಕ ಮರ ಒರಿಜಿನಲ್ ಯಾವುದು, ಡೂಪ್ಲಿಕೇಟ್ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಮತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ಏನು ಲಾಭ ಏನು ನಷ್ಟ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಮತ್ತೆ ನಾನು ವೈಟ್ ಪೇಪರಲ್ಲಿ ಬರೆದಿರೋ ಪೂಜೆ ಮಾಡೋಕ್ಕೆ ಹೇಳಿದ್ದೆ, ಅದ್ರದ್ದು ಕೂಡ ಇನ್ನೊಂದು ಸ್ವಲ್ಪ ಮಾಹಿತಿನ ಹೇಳ್ಕೊಡ್ತೀನಿ. ಮತ್ತೆ ಈ ಮಾಟ ಮಂತ್ರ ಮಾಡಿರೋ ಯಾರು ಅಂತ ಕಂಡುಹಿಡಿಯೋಕೆ ಯಾವ ರೀತಿ ಅಂತ ಪೂರ್ತಿ ಇವತ್ತು ಕ್ಲಿಯರ್ ಆಗಿ ನಿಮ್ಗೆ ಇದ್ರಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಎಲ್ಲವನ್ನು ಗೊತ್ತಾಗುತ್ತೆ. ಇದು ನೋಡಿ, ಅಶೋಕ ಮರ ತರ ಇರುವ ಅಶೋಕ ಮರ. ಇದಕ್ಕೂ ಕೂಡ ಅಶೋಕ ಮರ ಅಂತಾನೆ ಹೇಳ್ತಾರೆ. ಅಶೋಕ ಮರ ಮುಂದೆ ನಿಮ್ಗೆ ನಾನು ತೋರಿಸ್ತೀನಿ. ಅಶೋಕ ಮರದಲ್ಲಿ ಎಷ್ಟು ಗುಣ ಇದೆ ನೋಡಿ, ಆ ಅರ್ಧ ಗುಣ ಇದರಲ್ಲಿ ಇರುತ್ತೆ. ಆ ಅರ್ಧ ಗುಣ ಇದರಲ್ಲಿ ಇರೋದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ, ನಮ್ಮ ಮನೆಯಲ್ಲಿ ಕಿರಿಕಿರಿ ಆಗಲಿ, ಒಂಥರ ಇರುತ್ತೆ ನೋಡಿ, ಸೋಂಬೇರಿತನ, ಯಾವುದೇ ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಇರಲ್ಲ, ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೆ ಆ ಕೆಲಸ ಆಗ್ತಾ ಇರಲ್ಲ, ಮನೇಲಿ ಏನು ಈ ಥರ ಕಾಟಾಚಾರ ಆಗುತ್ತೆ, ನಮ್ಗೆ ಅದು ಮಾಡಿಸಿದ್ರು, ನಮ್ಗೆ ಇದು ಮಾಡಿಸಿದ್ರು, ಈ ಥರ ಎಲ್ಲ ನಮಗೆ ತಲೆಯಲ್ಲಿ ಓಡಬೇಕಾದ್ರೆ ಅವ್ರು ಮಾಡಲಿ ಬಿಡಲಿ, ಯಾಕಂದ್ರೆ ಭ್ರಮೆ ಅನ್ನೋದು ನಮಗೆ ಬಂದ್ಬಿಟ್ಟಿರುತ್ತೆ. ಅದು ನಮ್ಗೆ ಯಾರೋ ಏನೋ ಮಾಡಿದ್ರು ಅನ್ನೋದು ಅಲ್ವಾ. ಯಾವುದು ಡೌಟ್ ಬೇಡ. ನೀವು ಈ ಎಲೆನ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಈ ಎಲೆ ಸಿಕ್ಕರೆ ಓಕೆ, ಇಲ್ಲಾಂದ್ರೆ ನಿಮಗೆ ಪಕ್ಕ ಅಶೋಕ್ ಮರದ್ದು ತೋರಿಸ್ತೀನಿ, ಅದು ಕೂಡ ಹೇಳ್ತೀನಿ. ನಿಮಗೆ ಪಕ್ಕ ಅಶೋಕ್ ಮರ ಸಿಕ್ಕಿಲ್ಲ ಅಂದ್ರೆ ಇದ್ರ ಎಲೆ ಕೂಡ ನಾವು ಪೂಜೆ ಮಾಡ್ಬೋದು. ನಾನು ಇದೇ ಎಲೆನೇ ನಾನು ಪೂಜೆ ಮಾಡಿರೋದು. ನಿಮಗೆ ಸಾಕ್ಷಿ ಕೂಡ ತೋರಿಸ್ತೀನಿ. ಒಬ್ರು ಸಾಕ್ಷಿ ಕೇಳಿದ್ರು ನನಗೆ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಇದೇ ಎಲೆ, ಈ ಎಲೆನ ನೀವು ತಗೋಬೇಕು. ಮರ ಈ ರೀತಿ ಇರುತ್ತೆ, ಎಲೆ ನೋಡಿ ಈ ರೀತಿ ಇರುತ್ತೆ. ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರು ಈ ವಿಡಿಯೋ ಮಾಡಿ ಹಾಕಿ ನೀವು ಅಂತ, ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ಎಲೆನೇ ಈ ತರ ಇರುತ್ತೆ. ಎಷ್ಟು ಧೂಳಿದೆ ನೋಡಿ. ಇದು ಯಾಕೆ ಎಷ್ಟು ಧೂಳಿದೆಯಪ್ಪ ಅಂತಂದ್ರೆ, ಈ ಮರ ಸುತ್ತಮುತ್ತ ಏನು ನೆಗೆಟಿವ್ ಇರುತ್ತೆ ನೋಡಿ ಎಲ್ಲಾನು ಎಳ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ, ಅದಕ್ಕೆ ಇಷ್ಟು ಧೂಳಾಗಿರುತ್ತೆ. ಇದಕ್ಕೆ ಇನ್ನೊಂದು ಅದ್ಭುತವಾದ ಇದು ಇದೆ. ನಿಮ್ಗೆ ಗೊತ್ತಾ ಏನಪ್ಪಾ ಅಂದ್ರೆ, ಈ ಅಶೋಕ ಮರ ಏನಾದ್ರೂ ನಿಮ್ಮ ಮನೆಯಲ್ಲಿ ಹತ್ರ ಇದ್ರೆ ತುಂಬಾನೇ ಅದೃಷ್ಟ ಮಾಡಿದ್ರಂತ ಅರ್ಥ. ಈ ಅಶೋಕ ಮರ ನಿಮ್ಮ ಮನೆ ಮುಂದೆ ನೆಟ್ಟಿದ್ರೆ ತುಂಬಾನೇ ಲಕ್ಕಿ. ಪ್ರತಿದಿನ ನೀವು ಇದ್ರ ಕೆಳಗಡೆ ತುಪ್ಪದ ದೀಪ ಹಚ್ತಾ ಇದ್ರೆ ಇದಕ್ಕೆ ನಿಮಗೆ ಎಷ್ಟು ಆಶೀರ್ವಾದ ಮಾಡುತ್ತೆ ಗೊತ್ತಾ. ನೀವು ಕೇಳಿಲ್ಲ ಅಂದ್ರೂ ಕೂಡ ಇದು ನಿಮಗೆ ಆಶೀರ್ವಾದ ಮಾಡುತ್ತೆ. ಅದು ಹೇಗೆ ಮಾಡುತ್ತೆ ಅಂದ್ರೆ, ಅದು ಎಲ್ಲಾ ನೆಗೆಟಿವ್ ಹೇಳ್ಕೊಳ್ಳೋದ್ರಿಂದ ನನಗೆ ಯಾರು ಇಲ್ಲ ಅನ್ನೋ ಫೀಲ್ ಇರುತ್ತೆ. ಅವಾಗ ನೀವು ಒಂದು ದೀಪ ಹಚ್ಚೋದ್ರಿಂದ ಅದು ಏನಾಗುತ್ತೆ ಅಂದ್ರೆ, ಅದಕ್ಕೆ ತುಂಬಾನೇ ಖುಷಿಯಾಗಿ ನೀವು ಬೇಡಿದ ವರನ ಕೊಡೋ ಶಕ್ತಿ ಆ ಅಶೋಕ್ ಮರಕ್ಕಿದೆ. ಹಾಗಾಗಿ ನೀವೇನಾದ್ರೂ ನಿಮ್ಮ ಮನೆ ಮುಂದೆ ಇದ್ರೆ ಖಂಡಿತ ಪ್ರತಿದಿನ ಸಾಯಂಕಾಲ ತುಪ್ಪದ ದೀಪನ ಹಚ್ಚಿ ಸಾಕು. ಅಷ್ಟು ಆಶೀರ್ವಾದ, ನೀವು ಕೇಳಿದ ವರ ಕೊಡುವಂತ ಶಕ್ತಿ ಅಶೋಕ್ ಮರಕ್ಕಿದೆ. ಮತ್ತೆ ಇದು ನಿಜವಾದ ಅಶೋಕ್ ಮರ. ಇವಾಗ ಏನ್ ನೋಡ್ತಾ ಇದ್ರಲ್ಲ, ಈ ಕೆಂಪು ಮತ್ತೆ ಈ ಎಲೆನ, ಇದು ನಿಜವಾದ ಅಶೋಕ ಮರ. ಇದು ತುಂಬಾ ಕಡೆ ಸಿಗಲ್ಲ. ಹಾಗಾಗಿ ಇದನ್ನ ತುಂಬಾ ಕಡೆ ಸಿಗದೆ ಇರೋದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಈ ಅಶೋಕ್ ಮರದ ಪೂಜೆಯನ್ನು ಮಾಡ್ತಾ ಇದೀವಿ. ಮತ್ತೆ ಇದ್ರ ಎಲೆನ ಬಳಸ್ಕೊಂಡು ನಮ್ಮ ಕಷ್ಟಗಳನ್ನ ನಿವಾರಣೆಯನ್ನ ಮಾಡ್ಕೋತಾ ಇದೀವಿ. ನಿಮ್ಗೆ ಏನಾದ್ರೂ ಅಕಸ್ಮಾತ್ ಆಗಿ ನಾನು ತೋರಿಸಿದ್ನಲ್ಲ ಕೆಂಪು ಇರೋದು ಅಶೋಕ್ ಮರ, ಅದೇನಾದ್ರೂ ಸಿಕ್ಕರೆ ನೀವು ತುಂಬಾ ಅದೃಷ್ಟವಂತರು. ನಿಮ್ಮ ಜೀವನದಲ್ಲಿ ಏನು ಕಷ್ಟಗಳು ಕರ್ಮಗಳು ಏನೆಲ್ಲ ಇತ್ತು ನೋಡು, ಪೂರ್ತಿ ನಿಮ್ಗೆ ಒಂದೇ ದಿವಸದಲ್ಲಿ ನಿವಾರಣೆ ಆಗುತ್ತೆ. ಇದಕ್ಕೆ ನಾನು ಬರ್ಕೊಡ್ತೀನಿ ಗ್ಯಾರಂಟಿ. ಒಂದೇ ದಿವಸ ಇವತ್ತು ಪೂಜೆ ಮಾಡಿದ್ರೆ ನಾಳೆನೇ ನಿಮ್ಗೆ ಅದು ಗೊತ್ತಾಗ್ಬಿಡುತ್ತೆ, ಅದು ಏನಿದೆ ಮಹಿಮೆ ಅನ್ನೋದು. ಇದು ನಂಬಲ್ಲ ಅನ್ನೋರ್ಗೆ ಹೇಳ್ತಾ ಇದ್ದೀನಿ, ನೀವು ಕೂಡ ಮಾಡಿ, ನೀವು ಪರೀಕ್ಷೆ ಮಾಡಿ ಅದಕ್ಕೆ ನೀವೇ ಪರೀಕ್ಷೆ ಮಾಡಿ, ನಿಮ್ಗೆ ಅದರ ಅನುಭವವನ್ನು ಗೊತ್ತಾಗುತ್ತೆ. ಅಶೋಕ ಮರ ಮತ್ತೆ ಎಲೆ ಆ ರೀತಿ ಇರುತ್ತೆ. ಇನ್ನು ಸಾಕ್ಷಿ ಕೇಳಿದವ್ರಿಗೆ ಇಲ್ಲಿ ನೋಡ್ತಾ ಇದ್ದೀರಾ, ಎರಡು ಕಡೆನೂ ನಾನು ಇಟ್ಟು ಇದು 1 ತಿಂಗಳಾಯ್ತು. ಈಗ ನಾನು ಭಾನುವಾರ ಅಮಾವಾಸ್ಯೆ ಬಂದಿತ್ತಲ್ಲ ಅವಾಗ ಇಟ್ಟಿರೋದು, ಇವಾಗ 1 ತಿಂಗಳ ಮೇಲೆ ಆಯ್ತು. ನಾನು ಒಣಗಿರೋದು ಕೂಡ ತೆಗ್ದಿಲ್ಲ. ಯಾಕೆ ತೆಗ್ದಿಲ್ಲ ಅಂದ್ರೆ, ಅದು ಹಾಗೆ ಇರ್ಲಿ ಅಂತ ಬಿಟ್ಬಿಟ್ಟಿದ್ದೀನಿ ಅಷ್ಟೇ. ಅದನ್ನ ಪ್ರತಿದಿನ ನಾನು ಪೂಜೆ ಮಾಡ್ತಾನೆ ಇರ್ತೀನಿ. ನಿಮಗಿನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋರಿಗೆ ಹೇಳ್ತಾ ಇದ್ದೀನಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ಇಷ್ಟು ಲಾಭ ಇದೆ ಅಂದ್ರೆ ನೀವು ನೆನೆಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಅಷ್ಟು ಲಾಭ ಇರುತ್ತೆ. ನೀವು ಅದನ್ನ ಪ್ರಯತ್ನ ಮಾಡಿ ನೋಡಿ. ಕೆಲವೊಬ್ರು ಏನ್ ಮಾಡ್ತಾರೆ, ನಿದ್ದೆ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡ್ಬೇಕನ್ನೋ ಆಸೆಯಲ್ಲಿ ಈ ಪೂಜೆ ಪುನಸ್ಕಾರ, ದೇವ್ರ ಮೇಲೆ ಭಕ್ತಿ ನಂಬಿಕೆ ಅನ್ನೋದೇ ಕಳ್ಕೊಂಡ್ಬಿಡ್ತಾರೆ. ಅವಾಗ ಸದ್ಯಕ್ಕೆ ನಿದ್ದೆ ಮಾಡೋದಲ್ಲಿ ನಮ್ಗೆ ತುಂಬಾ ಮನಸ್ಸಿಗೆ ನೆಮ್ಮದಿ ಅನ್ಸುತ್ತೆ. ಆದ್ರೆ ಮುಂದೆ ಕಷ್ಟಗಳು ಬರುತ್ತೆ ನೋಡಿ, ಅವಾಗ ಸಹಿಸ್ಕೊಳಕ್ಕೆ ನಮ್ಗೆ ಆ ಶಕ್ತಿ ಇರಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆ ಮಾಡೋದ್ರಿಂದ ತುಂಬಾನೇ ಲಾಭ ಇದೆ. 1-2 ಲಾಭ ಅಲ್ಲ, ನೀವು ಅನ್ಕೊಂಡಿರೋ ಕೆಲಸ ಎಲ್ಲ ಆಗುತ್ತೆ, ನೀವು ಮುಟ್ಟಿರೋದೇ ಚಿನ್ನ ಆಗುತ್ತೆ. ಅಷ್ಟು ಪವರ್ಫುಲ್ ಇದೆ ಆ ಬ್ರಾಹ್ಮಿ ಮುಹೂರ್ತದಲ್ಲಿ. ಟೈಮು ತುಂಬಾನೇ ಚೆನ್ನಾಗಿರುತ್ತೆ. ಆ ಟೈಮಲ್ಲಿ ನೀವು ಪೂಜೆನ ಮಾಡಿ. ತುಂಬಾ ಅಂದ್ರೆ ತುಂಬಾ, ನಾನು ಇದು ಎಲ್ಲ ಇದೆಲ್ಲ ಮಾಡ್ತಾ ಇದ್ದೀನಲ್ಲ, ಈ ಪೂಜೆಗಳನ್ನ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಮಾಡಿದ್ಮೇಲೆ ನನಗಾಗಿರೋದಂತೂ ಉಪಯೋಗ ಅದು ಅಲ್ಪ ಸ್ವಲ್ಪ ಇಲ್ಲ, ಅಷ್ಟೊಂದಾಗಿದೆ. ಹಾಗಾಗಿ ನಿಮಗೂ ಕೂಡ ಒಳ್ಳೇದಾಗ್ಲಿ ಅಂತ ಕೂಡ ನಾನು ಈ ತರ ವಿಡಿಯೋ ಮಾಡ್ತಾ ಇರೋದು. ಬೇರೆ ಯಾವ ಉದ್ದೇಶನೂ ಇಲ್ಲ ಇಲ್ಲಿ.
ಪ್ರತಿದಿನ ನಾನು 4 ಗಂಟೆಗೆ ಎದ್ದು 5:30 ಅಷ್ಟರಲ್ಲಿ ನಾನು ಪೂಜೆನ ಮುಗಿಸ್ಕೋತೀನಿ. ಇವತ್ತು ಕೂಡ ನಾನು 4 ಗಂಟೆಗೆ ಪೂಜೆನ ಶುರು ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪೂಜೆನ ಮಾಡ್ತಾ ಇದ್ದೀನಿ. ನಾನು ಪ್ರತಿದಿನನೂ ಗಂಧನ ತೆಗೆದು ರಾಯರ ಮನೆಗೆ ಬಂದ ಮೇಲೆ ಗಂಧದಿಂದನೇ ಅವರಿಗೆ ಪೂಜೆ ಮಾಡ್ತಾ ಇದ್ದೀನಿ. ಹಾಗೆ ಮತ್ತು ನಮ್ಮ ಜೈನ ಧರ್ಮದಲ್ಲಿ ನಾವು ಗಂಧನೇ ತೆಗೆಯೋದು. ಹಾಗಾಗಿ ಪ್ರತಿದಿನ ಕೂಡ ನಾವು ತೆಗಿತಾ ಇರ್ತೀವಿ. ಪ್ರತಿದಿನ ನಾನು ಇದೇ ಟೈಮಲ್ಲೇ ಪೂಜೆ ಮಾಡ್ತೀನಿ. ಈ ಟೈಮಲ್ಲಿ ಪೂಜೆ ಮಾಡ್ತೀರಲ್ವಾ, ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋರಿಗೆ ಹೇಳ್ತಾ ಇದ್ದೀನಿ, ನೀವು ಏನಾದರೂ ಒಂದು ವ್ರತ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಇಲ್ಲಿ ಉಪವಾಸ ಮಾಡೋದು ಏನೂ ಅವಶ್ಯಕತೆ ಇಲ್ಲ. ಒಂದು ನಿಮಗೆ ಬರೀ ವ್ರತ ಏನಪ್ಪ ಅಂದರೆ, ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ನಲ್ಲ, ವೈಟ್ ಪೇಪರ್ ಮೇಲೆ ಈ ರೀತಿ ಬರೆದಿಟ್ಟು ನೀವು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ನೀವು ಅಂದ್ಕೊಂಡಿದ್ದು 1 ವಾರದಲ್ಲಿ ಆ ಕೆಲಸನ ಆಗುತ್ತೆ. ಅಷ್ಟು ಪವರ್ಫುಲ್ ಇದೆ ಆ ಪೇಪರಲ್ಲಿ. ಮತ್ತು ಈ ಟೈಮಲ್ಲಿ ಬ್ರಾಹ್ಮಿ ಮುಹೂರ್ತ ಅನ್ನೋ ಟೈಮಲ್ಲಿ ಅಷ್ಟು ಪವರ್ಫುಲ್ ಇದೆ. ಒಂದು ಸತಿ ನೀವು 1 ವಾರ ಇದನ್ನು ಪ್ರಯತ್ನ ಪಟ್ಟು ನೋಡಿ, ನಿಮಗೆ ಆ ಫಲ ಸಿಕ್ಕಿಲ್ಲ ಅಂದರೆ ವಾಪಸ್ ಬಂದು ನನಗೆ ಕಮೆಂಟ್ ಹಾಕಿ ಆಯಿತಾ. ಇನ್ನು ನಿಮಗೆ ನಾನು ಹೇಳಿದೆ, ಈ ಧೂಪ ಹಾಕೋದು ನೋಡಿ, ಪ್ರತಿದಿನ ನೀವು ಸಾಯಂಕಾಲ ಬೆಳಗ್ಗೆ ಈ ಧೂಪ ಹಾಕೋದ್ರಿಂದ ಎಂಥ ಕೆಟ್ಟ ಶಕ್ತಿ ಇದ್ರೂ ಕೂಡ ಮನೆಯಲ್ಲಿ ಅದು ಹೊರಟೋಗುತ್ತೆ, ಇರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೀವು ಇದನ್ನು ಕೂಡ ಫಾಲೋ ಮಾಡಿ. ಇಲ್ಲಿ ನೋಡಿ, ನಾನು ಇವತ್ತೇ ಇದು ಸೋಮವಾರ ಮಾಡಿರೋ ವಿಡಿಯೋ, ನಾನು ನಿಮಗೆ ಗುರುವಾರಕ್ಕೆ ಅನುಕೂಲ ಆಗಲಿ ಅಂತ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಸೋಮವಾರನೇ ಈ ವ್ರತನ ಸ್ಟಾರ್ಟ್ ಮಾಡಿದ್ದೀನಿ, ನೋಡ್ತಾ ಇರ್ಬೇಕು ನೀವು. ಇದು ಒಂದು ನೀವು ಯಾರು ಬೇಕಾದ್ರೂ ಯಾರ ಮೇಲೆ ಬೇಕಾದರೂ ಒಂದು ಹರಕೆ ಮಾಡಿಕೊಂಡು ಅದ್ರ ಮೇಲೆ ಬರೆದು ನೀವು ಆ ಹಾಳೆನ ಅಲ್ಲಿ ಇಟ್ಬಿಟ್ಟು ನೀವು ಪೂಜೆ ಮಾಡಿಕೊಂಡ್ರೆ ನೀವೇನು ಹರಕೆ ಮಾಡ್ಕೊಂಡಿರ್ತೀರ ಖಂಡಿತ ಅದು ತೀರುತ್ತೆ. ಮತ್ತು ಇದು ಪೂಜೆ ಹೇಗೆ ಎತ್ತಂತ ಎಲ್ಲ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಮತ್ತೆ ಹೇಳಿದ್ರೆ ಮತ್ತೆ ಅದೇ ಆಗುತ್ತೆ. ಹಾಗಾಗಿ ನೀವು ಬೇಕಂದರೆ ಇದ್ರ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ನೋಡಿ. ನಾನು ಕೂಡ ಈ ಪೂಜೆನ ಶುರು ಮಾಡಿದ್ದೀನಿ, ತುಂಬಾ ಒಳ್ಳೆಯದು. ಮತ್ತು ಇನ್ನು ಆ ಎಲೆನ ಹೇಳಿದ್ನಲ್ಲ ನಿಮಗೆ, ಆ ಎಲೆನ ನಾನು ಒಬ್ಬರು ನನಗೆ ಸಬ್ಸ್ಕ್ರೈಬರೇ ಕೇಳಿದ್ದಕ್ಕೆ ಅವ್ರ ಹೆಸರು ಹೇಳಬೇಕು ಇಲ್ಲ ಗೊತ್ತಿಲ್ಲ, ಹೇಳ್ಬೋದು, ಆದರೆ ಅವ್ರದ್ದು ಚಾನಲ್ ಇದೆ, ಆದರೆ ಗೊತ್ತಿಲ್ಲ ಅಂದರೆ ಅವರು ಮಾಡೋ ಕೆಲಸನ ಅವ್ರಿಗೆ ಫಲ ಕೊಡಲಿ ಅಂತ ಅವ್ರ ಹೆಸರು ಹೇಳಲ್ಲ ಅಷ್ಟೇ ನಾನು. ಹಾಗಾಗಿ ಅವರು ಒಂದೇ ದಿವಸದಲ್ಲಿ ಇವತ್ತು ಪೂಜೆ ಮಾಡಿದಾರೆ ಅಂದರೆ ನಾಳೆನೇ ಅವ್ರ ಮೈ ಎಲ್ಲ ಭಾರ ಇಳಿದು ಅವರು ತುಂಬ ಒಂದು ಹೆಂಗಂದರೆ ಕುದುರೆ ಥರ ಆ ಥರ ಒಂದು ಮೈಯನ್ನು ಹಗುರವಾಗಿ ಅಷ್ಟೊಂದು ಆ್ಯಕ್ಟಿವ್ ಆಗಿದ್ದೀವಿ ಅಂತ ಅವರೇ ಕೂಡ ನಿನ್ನೆ ನನಗೆ ಒಂದು ಮೆಸೇಜ್ ಮಾಡಿ ಕೂಡ ಹೇಳಿದ್ರು. ತುಂಬಾ ಖುಷಿ ಆಯಿತು. ಅದು ನಾನು ಮಾಡಿರೋದಲ್ಲ, ಖಂಡಿತ ಭಗವಂತನೇ ಆ ದಾರಿ ತೋರಿಸಿರೋದು. ಯಾಕಂದರೆ ನನಗೆ ಇಲ್ಲಿವರೆಗೂ ಇಂಥ ವಿಷಯಗಳನ್ನ ನಿಮ್ಮ ಕಿವಿಗೆ ಹಾಕಬೇಕಂತ ಗೊತ್ತಿರಲಿಲ್ಲ. ನನಗೆ ರಾಯರ ಮನೆಗೆ ಬಂದ ತಕ್ಷಣ ನನಗೆ ಇಂಥ ಒಂದು ಒಳ್ಳೊಳ್ಳೆ ಸಂದೇಶವನ್ನು ನಿಮಗೂ ಕೊಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗ್ತಾಯಿದೆ. ನನ್ನಿಂದ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಇಷ್ಟೇ. ಇದ್ರ ಉದ್ದೇಶ ಏನಪ್ಪ ಅಂತಂದರೆ, ಆ ಗಿಡದಿಂದ ಏನೂ ಆಗಲ್ಲ ಅನ್ನೋ ಮಾತಿಲ್ಲ. ನಿಮಗೆ ಪಕ್ಕ ಅಶೋಕ ಮರ ಸಿಕ್ಕರೆ ಅದರದಿಂದ ಪೂಜೆ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ಅದು ಸಿಕ್ಕಿಲ್ಲ ಅಂದರೆ ಇದೇ ಅಶೋಕ ಮರದ ಎಲೆಯನ್ನು ಕೂಡ ನೀವು ಪೂಜೆ ಮಾಡ್ಬೋದು. ಅದರ ಅರ್ಧ ಗುಣಗಳು, ಅರ್ಧ ಶಕ್ತಿ ಇದರಲ್ಲಿದೆ. ಏನಂದರೆ ಬರೀ ನೀವು ಅದಕ್ಕೆ ಒಂದು ದಿವಸ ಹೋಗಿ ದಿನ ರಾತ್ರಿ ಟೈಮಲ್ಲಿ ಅದಕ್ಕೆ ದೀಪ ಹಚ್ಚಿದ್ರೆ ಸಾಕು, ನೀವು ಕೇಳದೇ ಇರೋ ವರಗಳನ್ನೆಲ್ಲ ಕೊಟ್ಟು ಬಿಡುತ್ತೆ ಆ ಅಶೋಕ ಮರ. ಅಷ್ಟು ಶಕ್ತಿ ಇದೆ ಅದರಲ್ಲಿ. ಇನ್ನು ನೀವು ಮನೆಯಲ್ಲಿಟ್ಟು ಪೂಜೆ ಮಾಡಬೇಕಾದ್ರೆ ನಿಮ್ಮ ಕಷ್ಟ ಕರ್ಮಗಳು ಎಂಥ ಮಾಟ ಮಂತ್ರ ಏನೇ ಮಾಡಿದ್ರು ಕೂಡ ಎಲ್ಲ ಪರಿಹಾರ ಆಗುತ್ತೆ. ಒಂದು ಆಮೇಲೆ ನಿಮಗೆ ಯಾರು ಮಾಡಿರ್ತಾರೆ ನೋಡಿ, ತುಂಬ ಜನ ಕೇಳಿದ್ರೆ ಹೆಂಗೆ ತಿಳ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಹೆಂಗೆ ತಿಳ್ಕೊಳ್ಳೋದು ಅಂದರೆ, ನೀವು ಅದನ್ನ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದರೆ ನಿಮಗೇನು ಆಗ್ತಾಯಿತ್ತು, ನಿಮ್ಗೇನು ಕಷ್ಟ ಬಂದಿತ್ತು, ನಿಮ್ಗೇನು ನಷ್ಟ ಆಗ್ತಾಯಿತ್ತಲ್ಲ ಅದನ್ನೆಲ್ಲ ಅವರಿಗೆ ಉಲ್ಟಾ ಅವರಿಗೆ ಶುರು ಆಗುತ್ತೆ. ಹಾಗಾಗಿ ನೀವೇನೂ ಚಿಂತೆ ಮಾಡೋದು ಬೇಡ. ನಿಮಗೆ ಇದ್ರ ಮೇಲೆ ಖಂಡಿತ ನಂಬಿಕೆ ಇದ್ದರೆ ಈ ಪೂಜೆಯನ್ನು ಒಮ್ಮೆ ಮಾಡಿ ನೋಡಿ ಸಾಕು ಬರೀ.